ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬಹಳ ದಿನಗಳಾದಮೇಲೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗಿರಲಿಲ್ಲ. ಇಂದಿನಂತೆ ವಿಷ್ಣು ಸಹಸ್ರನಾಮ ಶ್ಲೋಕದ ಅರ್ಥ ಚಿಂತನೆಯನ್ನು ಮಾಡೋಣ. ಅದರಲ್ಲೂ 27 ನಕ್ಷತ್ರ 108 ಪಾದಗಳಿಗೆ ಯಾವ ಶ್ಲೋಕ ಅನ್ವಯವಾಗುತ್ತೆ, ಅದರ ಅರ್ಥ ಏನಾಗಿರುತ್ತೆ ಅನ್ನೋದನ್ನು ನಾವು ಗಂಭೀರವಾಗಿ ಮೇಷರಾಶಿ ಹಾಗೂ ವೃಷಭ ರಾಶಿಗೆ ನೋಡ್ಕೊಂಡು ಬಂದ್ವಿ. ಅದೇ ರೀತಿ ವೃಷಭ ರಾಶಿಯ ಮೃಗಶಿರ ನಕ್ಷತ್ರದ 4ನೇ ಪಾದದ ಶ್ಲೋಕ ಯಾವುದಾಗಿದೆ, ಅದರ ಅರ್ಥವು ಏನಾಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶ್ಲೋಕ ಇದಾಗಿದೆ: ಮಹೇಶ್ವಾಸೋ ಮಹೀಭರ್ತ ಶ್ರೀನಿವಾಸಃ ಸತಾಂ ಗತಿಃ ಅನಿರುದ್ಧಃ ಸುರಾನಂದೋ ಗೋವಿಂದೋ ಗೋವಿದಾಂ ಪತಿಃ. ಅಂದರೆ ಮಹೇಶ್ವಾಸ ಅಂದರೆ ಮಹಾನ್ ಬಿಲ್ಲು ಹೊತ್ತ ಬಿಲ್ಲೋಜ ಅಂತ. ಬಿಲ್ಲನ್ನು ಹೊತ್ತಿರುವಂತಹ ಭಗವಂತ ಶ್ರೀರಾಮನ ಅವತಾರಕ್ಕೆ ಸಂಬಂಧಪಡುತ್ತೆ. ಭಗವಂತನ ಅವತಾರದಲ್ಲಿ ಈ ನಾಮಕ್ಕೆ ಸಂಬಂಧಪಟ್ಟ ಕೆಲವು ನಿದರ್ಶನಗಳನ್ನು ನಾವು ಕಾಣ್ಬೋದು. ಸೀತಾ ಸ್ವಯಂವರದಲ್ಲಿ ಶ್ರೀರಾಮ ಶಿವನ ಧನಸ್ಸನ್ನು ಮುರಿದಿರುವುದು ಹಾಗೂ ಬಿಲ್ಲ ಹಬ್ಬದಲ್ಲಿ ಶ್ರೀಕೃಷ್ಣ ಕಂಸ ಪೂಜಿಸುತ್ತಿದ್ದ ಶಿವಧನಸ್ಸನ್ನು ಮುರಿದು ಕಂಸನ ಸಂಹಾರ ಮಾಡಿರುವುದು, ಶ್ರೀರಾಮ ಪರಶುರಾಮನಿಂದ ಪಡೆದ ವೈಷ್ಣವ ಧನಸ್ಸನ್ನು ಧರಿಸಿ ರಾವಣ ಕುಂಭಕರ್ಣರ ಸಂಹಾರ ಮಾಡಿರುವುದು ಇತ್ಯಾದಿ ವಿಷಯಗಳನ್ನು ನಾವು ಈ ಸಂದರ್ಭದಲ್ಲಿ ತಿಳಿಯಬಹುದು. ಆದರೆ ಮೇಲಿನ ಈ ಹೇಳಿರುವಂಥ ಸಂದರ್ಭಗಳಲ್ಲಿ ಯಾರು ಎತ್ತಲು ಆಗದ ಶಿವಧನಸ್ಸನ್ನು ಹರಿ ಹೇಗೆ ಎತ್ತಿದ, ಆ ಬಿಲ್ಲು ಎಷ್ಟು ದೊಡ್ಡದಿತ್ತು ಇತ್ಯಾದಿ ಪ್ರಶ್ನೆಗಳು ನಮ್ಮ ಸಾಮಾನ್ಯ ಜನರಿಗೆ ಕಾಡುತ್ತೆ. ಬಿಲ್ಲು ಸಾಮಾನ್ಯವಾಗಿ ಇದ್ದರೂ ಕೂಡ ಅದರಲ್ಲಿ ಶಿವಶಕ್ತಿ ಸನ್ನಿಧಾನವಿರೋದ್ರಿಂದ ಯಾರಿಂದಲೂ ಅದನ್ನು ಎತ್ತಲು ಸಾಧ್ಯವಾಗುವುದಿಲ್ಲ. ಹಿಂದೆ ನಾವು ಹೇಳಿದಂತೆ ಶಿವಶಕ್ತಿ ವಿಷ್ಣು ಶಕ್ತಿಗಳು ಹಾಲಿನಲ್ಲಿರುವ ಬೆಣ್ಣೆಯಂತೆ ಎರಡು ಅನ್ಯೋನ್ಯವಾದ ಶಕ್ತಿಗಳಾಗಿರುತ್ತೆ. ಹಾಗೂ ಧನುರ್ಧಾರಣೆ ಈ ಶಕ್ತಿಗಳ ಸಮಾಗಮನದ ಸಂಕೇತವಾಗಿದೆ. ಈ ರೀತಿ ಮಹಾನ್ ಧನಸ್ಸನ್ನು ಮುರಿದವ ಮಹಾನ್ ಧನಸ್ಸನ್ನು ಹಿಡಿದು ದುಷ್ಟಶಕ್ತಿಗಳ ಸಂಹಾರ ಮಾಡಿದವ ಅರ್ಜುನನ ಒಳಗೆ ನರನಾಮಕನಾಗಿದ್ದು ಗಾಂಧೀವ ಧನಸ್ಸಿನಿಂದ ಧರ್ಮ ಸಂಸ್ಥಾಪನೆ ಮಾಡಿದ ಭಗವಂತನೇ ಮಹೇಶ್ವಾಸಃ. ಎಷ್ಟು ಚಂದವಾಗಿ ಎಲ್ಲ ಕಥೆಗಳಲ್ಲಿ ಈ ಬಿಲ್ಲಿಗೆ ಸಂಬಂಧಪಟ್ಟಂತಹ ಒಂದು ಸಂದರ್ಭವನ್ನು ಮೆಲುಕು ಹಾಕ್ಬೋದು. 2ನೇ ಪದ ಮಹೀಭರ್ತಃ. ಇಲ್ಲಿ ಮಹಿ ಎಂದರೆ ಭೂಮಿ, ಭರ್ತ ಎಂದರೆ ಧರಿಸಿದವ ಅಥವಾ ಪತಿ. ಭಗವಂತನನ್ನು ಭೂಮಾತೆಯ ಪತಿ ಅಂತ ಕರೀತಾರೆ. ಆ ಭೂದೇವಿಯ ಸ್ವರೂಪವೇ ಸತ್ಯಭಾಮೆ. ಈ ಭೂಮಿಯನ್ನು ಸಂಕರ್ಷಣ ಶಕ್ತಿಯ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ನಾವೇನು ಕರಿತೀವಿ, ಗುರುತ್ವಾಕರ್ಷಣ ಬಲ ಮೂಲಕ ಹಿಡಿದಿಟ್ಟು ನಿರಂತರ ಸಲಹುವವನೇ ನಮ್ಮ ಮಹೀಭರ್ತಃ, ಅವನೇ ನಮ್ಮ ಭಗವಂತ. 3ನೇ ಪದ ಶ್ರೀನಿವಾಸಃ. ಶ್ರೀ ಎಂದರೆ ಸಿರಿ ಸಂಪತ್ತು, ಮಾತೆ ಲಕ್ಷ್ಮಿ. ವೇದ ವಿದ್ಯೆಗಳಿಗೆ ಇತ್ಯಾದಿಗಳಿಗೆ ಭಗವಂತ ಮಾತೆ ಶ್ರೀ ಲಕ್ಷ್ಮಿಯನ್ನು ನಿರಂತರ ತನ್ನ ಹೃದಯದಲ್ಲಿ ಧರಿಸಿರುತ್ತಾನೆ. ಎಲ್ಲ ಸಂಪತ್ತುಗಳ ಅಮೂಲ್ಯವಾದ ವೇದ ವಿದ್ಯೆಗಳ ನೆಲೆಯಾದ ಭಗವಂತನೇ ಶ್ರೀನಿವಾಸಃ. ಸತಾಂಗತಿಃ ಅಂದರೆ ಸಾತ್ವಿಕರಿಗೆ ಸಜ್ಜನರಿಗೆ ಸದಾ ಆಶ್ರಯದಾತನಾದ ಭಗವಂತ ಸತಾಂಗತಿಃ. ಭಗವಂತ ಎಲ್ಲರಿಗೂ ಆಶ್ರಯದಾತ. ಆದರೆ ಆಶ್ರಯದ ಅರಿವು ಇರುವುದು ಕೇವಲ ಸಜ್ಜನರಿಗೆ ಮಾತ್ರ. ಅರಿವೇ ಇರದವನು ಸಜ್ಜನರ ಒಂದು ಗುಂಪಿಗೆ ಸೇರದವ. ಆಶ್ರಯದ ಅರಿವಿಲ್ಲದಿದ್ದರೆ ನಾವು ಅಭದ್ರತೆಯ ಭಯದಲ್ಲಿ ಬದುಕುತ್ತೇವೆ. ಆದರೆ ವಿಜ್ಞಾನಿಗಳು ಭಗವಂತನ ಆಶ್ರಯವನ್ನು ಸದಾ ಅನುಭವಿಸುತ್ತಿರುತ್ತಾರೆ. ಏನೇ ಬಂದರೂ ಭಗವಂತನಿಂದ ಭಗವಂತನಿಗೋಸ್ಕರ ಎನ್ನುವ ಅಚಲ ವಿಶ್ವಾಸದಲ್ಲಿ ಸಂತೋಷವಾಗಿ ಬದುಕುತ್ತಾರೆ. ಆದ್ದರಿಂದ ನಾವು ಸತಾಂಗತಿವಿ ಅಂದರೆ ಸದಾ ನಾವು ಉಲ್ಲಾಸಭರಿತವಾದ ಜೀವನವನ್ನು ನಡೆಸುತ್ತೀವಿ.
ಅದು ಯಾರೆಂದರೆ ಸಜ್ಜನರು ಮಾತ್ರ ಎಂಬುದನ್ನು ಸ್ಪಷ್ಟವಾಗಿ ಈ ಅರ್ಥದಲ್ಲಿ ಹೇಳಿದ್ದಾರೆ. ನಂತರ ಬರುವ ಪದ ಅನಿರುದ್ಧ. ಈ ಹಿಂದೆ ನಾವು ಭಗವಂತನ ಚತುರ್ಮೂರ್ತಿ ರೂಪದ ಬಗ್ಗೆ ವಿಶ್ಲೇಷಿಸಿದ್ವಿ. ಆದರೆ ಅಲ್ಲಿ ಸೃಷ್ಟಿಯ ಆರಂಭದಲ್ಲಿ ಭಗವಂತ 4 ಕ್ರಿಯೆಗಳನ್ನು ಪ್ರತಿನಿಧಿಸುವ 4 ರೂಪದಲ್ಲಿ ವ್ಯಕ್ತವಾಗುತ್ತದೆ. ಅವುಗಳೆಂದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಹಾಗೂ ಅನಿರುದ್ಧ. ವಾಸುದೇವ ಅಂದರೆ ಮೋಕ್ಷಪ್ರದಾಯಕನಾದವನು, ಸಂಕರ್ಷಣ ಅಂದರೆ ಸಂಹಾರಪ್ರದಾಯಕನಾದವನು, ಪ್ರದ್ಯುಮ್ನ ಅಂದರೆ ಸೃಷ್ಟಿಕಾರಣ ರೂಪ ಹಾಗೂ ಅನಿರುದ್ಧ ಅಂದರೆ ಸ್ಥಿತಿಗೆ ಕಾರಣನಾದವನು. ಜಗತ್ತಿನ ಸ್ಥಿತಿ ಅಥವಾ ಸಂರಕ್ಷಣೆಗೆ ಭಗವಂತ ತಾಳಿದ ರೂಪ ಅನಿರುದ್ಧ ರೂಪ. ಇದು ಬಾಹ್ಯ ಪ್ರಜ್ಞೆಯ ತಡೆ ಇಲ್ಲದೆ ಬಾಹ್ಯ ಪ್ರಜ್ಞೆಯನ್ನು ಅನುಭವಿಸುವ ಭಗವಂತನ ರೂಪ. ಹೀಗೆ ನಮ್ಮ ದೇಹದಲ್ಲಿರುವ ಪಂಚಪ್ರಾಣಗಳ ಚಲನೆಗೆ ಕಾರಣನಾದ ಶಕ್ತಿಯೇ ಭಗವಂತನೇ ಅನಿರುದ್ಧ. ನಂತರ ಬರುವ ಪದ ಸುರಾನಂದ. ಸುರರು ಎಂದರೆ ದೇವತೆಗಳು, ಭೂಸುರರು ಅಂತಲೂ ಕರೀತಾರೆ. ಅಂದರೆ ಸುರರು ಅಂದರೆ ದೇವತೆಗಳು, ಭೂಮಿಯ ಮೇಲಿರುವಂತಹ ದೇವತೆಗಳ ಸ್ವರೂಪವೇ ಬ್ರಾಹ್ಮಣತ್ವ. ಸುರರು ಎಂದರೆ ದೇವತೆಗಳು, ದೇವತೆಗಳ ಒಳಗಿದ್ದು ಅವರಿಗೆ ನಿರಂತರ ದುಃಖ ಸ್ಪರ್ಶವಿಲ್ಲದೆ ಆನಂದವನ್ನು ಕೊಡುವವನು. ಮುಕ್ತರಿಗೆ ಮುಕ್ತಿ ಯೋಗ್ಯರಾದವರಿಗೆ ಆನಂದವನ್ನು ಕೊಡುವವನೇ ಭಗವಂತ ಸುರಾನಂದ. ನಂತರ ಬರುವ ಪದ ಗೋವಿಂದ. ಎಲ್ಲರಿಗೂ ಈ ಪದ ಅಚ್ಚುಮೆಚ್ಚು. ಯಾಕಂದರೆ ಗೋವಿಂದ ಅಂತ ಹೇಳಿದ್ರೆ ತಿರುಪತಿಯಲ್ಲಿ ಎಲ್ಲೆಲ್ಲೂ ಯಾರ ಬಾಯಲ್ಲೂ ಕೇಳಿದರೂ ಈ ನಾಮಸ್ಮರಣೆಯದೇ ಒಂದು ತುಳುಕಾಗಿರುತ್ತೆ. ಈ ಸಂತೋಷದ ಒಂದು ತುಳುಕನ್ನು ನಾವು ಹೇಗೆ ಹೇಳಬೇಕಂದ್ರೆ, ಎಚ್ಚರ ಸ್ಥಿತಿಯಲ್ಲಿ ನಮ್ಮ ಆಜ್ಞಾಚಕ್ರದಲ್ಲಿ 3ನೇ ಕಣ್ಣಾಗಿ ಕುಳಿತವ ಗೋವಿಂದ. ಒಳಗಣ್ಣಿನಿಂದ ನಮಗೆ ಮಾರ್ಗದರ್ಶನ ಮಾಡುವಂತಹ ಶಕ್ತಿ. ಅದಕ್ಕಾಗಿ ಪ್ರಾತಃ ಕಾಲದಲ್ಲಿ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಎಂಬ ಪ್ರಾರ್ಥನೆ ಮಾಡ್ತೇವೆ. ಅಂದರೆ ನಮ್ಮ ಆಜ್ಞಾಚಕ್ರದಲ್ಲಿ ಕುಳಿತು ನಮಗೆ ಮಾರ್ಗದರ್ಶನ ಮಾಡು ಎಂದರ್ಥ. ಊಟದ ಸಮಯದಲ್ಲಿ ನಮ್ಮ ಅಂತಃಕರಣ ಜಾಗೃತಿಗಾಗಿ ಗೋವಿಂದ ಸ್ಮರಣೆ ಮಾಡುತ್ತೇವೆ. ಇಂದ್ರ ಗೋವರ್ಧನ ಪರ್ವತವನ್ನೆತ್ತಿದ ಭಗವಂತನನ್ನು ಗೋವಿಂದ ಎಂದು ಸಂಬೋಧಿಸಿದರೆ, ಭೂಮಿಯ ಮೇಲೆ ಅನಂತ ರೂಪದಲ್ಲಿ ಇಳಿದು ಬಂದ ಭಗವಂತನೇ ಗೋವಿಂದ. ಗೋವಿದಾಂಪತಿ ಅಂದರೆ ವೇದಗಳನ್ನೆಲ್ಲ ತಿಳಿದವನು, ವೇದಗಳನ್ನೆಲ್ಲ ಸಲಹುವನು, ವೇದಗಳನ್ನೆಲ್ಲ ತಿಳಿದವರನ್ನು ಸಲಹುವನು. ದೇವತೆಗಳ ಅಧಿಪತಿಯಾದ ಭಗವಂತನೇ ಗೋವಿಂದಾಂಪತಿ. ಇಷ್ಟು ಚಂದವಾಗಿ ಈ ಶ್ಲೋಕದ ಅರ್ಥಚಿಂತನೆಯನ್ನು ಹೇಳಿದರೆ ಬನ್ನಂಜೆ ಆಚಾರ್ಯರಿಗೆ ಒಂದು ಪ್ರಣಾಮಗಳನ್ನು ಹೇಳಬೇಕು. ಮತ್ತೊಮ್ಮೆ ಶ್ಲೋಕವನ್ನು ಪಠಿಸುವುದಾದರೆ ಹೀಗೆ ಪಠಿಸೋಣ. ಮಹೇಶ್ವಾಸೋ ಮಹೀಭರ್ತಃ ಶ್ರೀನಿವಾಸಃ ಸತಾಂಗತಿಃ ಅನಿರುದ್ಧಃ ಸುರಾನಂದೋ ಗೋವಿಂದೋ ಗೋವಿದಾಂಪತಿಃ. ದಯವಿಟ್ಟು ಎಲ್ಲರೂ ಒತ್ತಕ್ಷರಗಳನ್ನು, ಲೋಪದೋಷಗಳನ್ನು ನೋಡಿಕೊಂಡು ಬಹಳ ಸ್ಪಷ್ಟವಾಗಿ ಎಚ್ಚರಿಕೆಯಿಂದ ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಾಡಬೇಕು. ಇಲ್ಲ ಅಂದರೆ ಮಾಡೋ ಪಠನೆ ಅರ್ಥಗರ್ಭಿತವಾಗಿ ಅರ್ಥಚಿಂತನೆಯೊಂದಿಗೆ ಮಾಡದೆ ಹೇಗೋ ಹೇಳ್ಬಿಟ್ರೆ ಪಾಪದ ಮೇಲೆ ಪಾಪದ ಒಂದು ಕಟ್ಟಿಟ್ಟ ಬುತ್ತಿ ಎಂಬುದನ್ನು ಒಂದು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಹೋಗಿ ಇನ್ಯಾವುದನ್ನು ತಲೆಗೆ ಕಟ್ಕೊಳ್ಳುವಂತಹ ಸಂದರ್ಭ ಉಂಟಾಗ್ಬೋದು. ಆದ್ದರಿಂದ ದಯವಿಟ್ಟು ಯಾವುದೇ ಶ್ಲೋಕವನ್ನು ಅರ್ಥಚಿಂತನೆಯನ್ನು ಮಾಡಿ ಅದರ ಜೊತೆಗೆ ಸ್ಪಷ್ಟವಾಗಿ ಉಚ್ಚಾರಣೆಯನ್ನು, ಯಾವುದೂ ಕೂಡ ಬಹಳ ಸುಲಭವಾಗಿ ಬರೋಲ್ಲ, ಅದನ್ನು ಅಭ್ಯಾಸ ಮಾಡಿದರೆ ಮಾತ್ರ ಬರುತ್ತೆ. ಆದ್ದರಿಂದ ಅದನ್ನು 3-4 ಬಾರಿ ಅಭ್ಯಾಸ ಮಾಡಿದರೆ ಖಂಡಿತವಾಗಲೂ ಅದನ್ನು ಕೇಳ್ತಾ ಇದ್ದರೂ ಕೂಡ ನಿಮಗೆ ಅದು ಸರಾಗವಾಗಿ ಬರುತ್ತೆ. ಈ ಶ್ಲೋಕದೊಂದಿಗೆ ಇವತ್ತಿನ ವೃಷಭರಾಶಿ ಮೃಗಶಿರ ನಕ್ಷತ್ರದ 4ನೇ ಪಾದಕ್ಕೆ ಯಾವ ಶ್ಲೋಕ ಬರುತ್ತದೆ ಎಂಬ ಅರ್ಥಚಿಂತನೆಯೊಂದಿಗೆ ತಿಳಿದಿದ್ವಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.